ಬಬಲಾದಿ ಕ್ಷೇತ್ರ ಏನೈತಲ್ಲ ಶ್ರೇಷ್ಠವಾದಂಥ ಬಬಲಾದಿ. ಆ ಬಬಲಾದಿ ಕ್ಷೇತ್ರಕ್ಕೆ ಬಹಳಷ್ಟು ಮಹತ್ವ ಐತಿ. ನಾನು ಆ ಕ್ಷೇತ್ರದ ಗುರು ಪರಂಪರೆಗೆ ಸಾಲುಗದ್ದಿಯ ಚಂದ್ರಮ್ಮ ತಾಯಿಯ ಗುರು ಪರಂಪರೆಯ ನಾನು ಇವತ್ತು ಶಿರಭಾಗಿ ನಾನು ಶರಣಂತೀನಿ. ಇವತ್ತು ಯಾಕೆ ಇದನ್ನು ಆ ಪರಂಪರೆ ಬಗ್ಗೆ ಹೇಳಬೇಕಂತಂದ್ರೆ ಶ್ರೀಮಠದ ಬಹು ಮುಖ್ಯವಾದ ಭಾಗ ಅಂತಂದ್ರೆ ಕಾಲಜ್ಞಾನ. 400 ವರ್ಷದಿಂದ ಬರೆದಂಥ ತ್ರಿಕಾಲಜ್ಞಾನಿ ವಾಕ್ಸಿದ್ಧ ಪುರುಷ, ಎಲ್ಲ ಬಲ್ಲವನಾದಂಥ ಸಾಕ್ಷಾತ್ ಶ್ರೀದೇವಿಯನ್ನು ಚಂದ್ರಗಿರಿ ದೇವಿಯನ್ನು ಒಲಿಸ್ಕೊಂಡು ಬಬಲಾದಿ ಕರ್ಕೊಂಡು ಬಂದಂಥವರೇ ಚಿಕ್ಕಯ್ಯಪ್ಪನವರು. ಆ ಚಿಕ್ಕಯ್ಯಪ್ಪನವರು ಈ ಕಾಲಜ್ಞಾನವನ್ನು ದೇವಿ ಕೇಳ್ಕೊತಾರವ್ರು. ಕೇಳಿದಾಗ ಬರೀ 3 ಗಳಿಗೆ ಅವಕಾಶ ಅಂದ್ರೆ 3 ತಾಸು ಕೇಳ್ತಾರವ್ರು. 3 ತಾಸು ಅದನ್ನು ಕೇಳಿದಾಗ 3 ತಾಸು ಕೊಟ್ಟಾಗ 3 ತಾಸಿನೊಳಗೆ 3 ಲೋಕದ ಲೆಕ್ಕ ಇದನ್ನು ಬರೀತಾರೆ ಅವರು. ಕಾಲಜ್ಞಾನದ ಮುಂದೆ ಅವು ಕಾಲಘಟನೆಗಳನ್ನು ಇದನ್ನು ಬರೀತಾರೆ. ಆ ಕಾಲಘಟನೆಗಳನ್ನು ಮುಂದಾಗೋ ದಿನಮಾನಗಳನ್ನು ಎಲೆ ಒಳಗೆ ಬರೆದ ಅಪ್ಪವ್ರು ಏನು ಬರೆದಿಟ್ಟಾರಲ್ಲ, ತಮ್ಮ ಶಿಷ್ಯರ ಮುಖಾಂತರ ಮೊದಲೇ ಸದಾಶಿವ 400 ವರ್ಷದಿಂದ ಮೊದಲೇ ಷಣ್ಮುಖ ಸಿದ್ದರಾಮೇಶ್ವರ ಅಂದರೆ ಮೊದಲೇ ಸದಾಶಿವಪ್ಪನವರು ಅವರಿಗೆ ಮುಟ್ಟಿಸ್ತಾರೆ. ಯಾರು ಅಪರಾಂಪರ ಅಪ್ಪಣೆ ಪಡ್ಕೊಂಡ ಇದನ್ನು ಕಾಲಜ್ಞಾನವನ್ನು ಬರೆದಾರ. ಅದ್ವಿತೀಯ ಮಹಾಶಕ್ತಿ ಇದ್ದಂಗೆ ಅವರು ಚಿಕ್ಕಯ್ಯಪ್ಪನವ್ರು ಅಂತಂದ್ರೆ. ಆ ಕಾಲಜ್ಞಾನವನ್ನು ಸಿಕ್ಕ ಅಂತಂದಾಗ ಚಿಕ್ಕಪ್ಪುತ್ತರ ಸಿಗುವುದಿಲ್ಲ. ಸಾರವಾಡ ಗ್ರಾಮದ ಹಳ್ಳದಲ್ಲಿ ಅವರು ಐಕ್ಯ ಹಾಕಾರ. ಆ ಕಾಲಜ್ಞಾನವನ್ನು ಅದಕ್ಕೆ ಸೀತೆಯ ಸ್ಥಳದಲ್ಲಿ ಶಿವನು ಬಸವರಾಜ, ಆ ಪಾರ್ವತಿಯ ಪುತ್ರ ಷಣ್ಮುಖ ಸಿದ್ದರಾಮೇಶ್ವರ ಬಬಲಾದಿ ಮಠದೊಳಗೆ ಮೇಕಮೂಲಿ ಕಟ್ಟಿ ಮೆರೆದಾರ. ಅವರು ಹೇಳಿದಂಥ ವಾಣಿ ಸುಳ್ಳು ಅಂದರೆ ಮೇಕಮೂಲಿ ಊಟ ಇಟ್ಟಾರ ಅವರು. ಆ ವಾಣಿ ಸುಳ್ಳು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಬಣ್ಣದ ಅರಮನೆಗಳು ಬಣ್ಣಗೆಟ್ಟು ಹೋದು, ಸಂಸ್ಥಾನ ಕಾಲಕ್ಕೆ ಅಳಗಾಲ ತೊಗೊಂಡು ಮುಂದಿನಂದ 8 ಎತ್ತ ಕಟ್ಟಿದ ಮೊಳಗೆ ಇವತ್ತು 1 ಎತ್ತಿಯೂ ದಿಕ್ಕಿಲ್ಲ. ಅಂಥದ್ದು ಕಾಲಜ್ಞಾನ ಇವೆಲ್ಲ ಸ್ಪಷ್ಟವಾಗಿ ಬರೆದಿಟ್ಟಾರ. 1894-95ರಿಂದ ಶ್ರೀ ಗುರುಚಕ್ರ ಸದಾಶಿವಪ್ಪನವರು 15 ಹಳ್ಳಿ ಪ್ರಮುಖರ ಸಮ್ಮುಖದೊಳಗೆ ಈ ಕಾಲಜ್ಞಾನವನ್ನು ಗಂಗಾಧರಪ್ಪನವರಿಗೆ ಕೊಡ್ತಾರೆ. ಇದನ್ನು ಗಂಗಪ್ಪ ನಿನ್ನಲ್ಲೇ ನಿಜ ಇತ್ತದ ಕೊಡಾಕತ್ತೀನಿ ನಡೆಸ್ಕೊಂಡು ಹೋಗತ್ತಂದ ತಮ್ಮ ಸಮ್ಮುಖದಾಗ ನಿಂತ್ಕೊಂಡು ಇದನ್ನು ವಾಕ್ಯವನ್ನು ಸಾರ ಕಸ್ತಾರೆ. 1894-95ರಿಂದ ಅವರು 22ನೇ ವಯಸ್ಸಿಗಿದೆ. 1967ರವರೆಗೆ ಗಂಗಾಧರಪ್ಪನವರು ನಮ್ಮ ಮುತ್ತಜ್ಜರು ಸಾರ್ತಾರೆ ಇದನ್ನು. ಅವ್ರ ಮಗನಾದಂಥ ಚೆನ್ನಯ್ಯಪ್ಪನವರು 1968ರಿಂದ 2008ರವರೆಗೆ ಈ ಕಾಲಜ್ಞಾನವನ್ನು ಸಾರ್ತಾರವರು, ಜಗತ್ತಿಗೆ ತಿಳಿಸ್ಕೊಡ್ತಾರೆ. ಆನಂತರ ಇದು 2009ರಿಂದ 2024ರವರೆಗೆ ಈ ಕಾಲಜ್ಞಾನವನ್ನು ಚೆನ್ನಯ್ಯಪ್ಪನವರು ಗುರು ಸ್ವರೂಪರನವರ ನಮ್ಗೆ ಆಶೀರ್ವಾದ ಮಾಡಿ ಇದನ್ನು ನಡೆಸ್ಕೊಂಡು ಹೋಗ್ಬೇಕಂತ ಅದು ಆಶೀರ್ವಾದ ಮಾಡ್ತಾರೆ. ಅವರು ಒಂದು ಏನು ಹೇಳ್ತಾರಪ್ಪ ಅಂತಂದ್ರೆ, ಇದನ್ನು ಅಲ್ಲಿ ಹೇಳುವ ಮಠ ಹಿರಿಹೊಳೆ ದಂಡೆ ಸಾರುವ ಮಠ ನಿನಗೆ ಗೊತ್ತಾ ನನಗೆ ಗೊತ್ತಾ, ಇದನ್ನು ಎಲ್ಲಿಯೂ ಬಿಚ್ಚಬೇಡ, ಗುಪ್ತಕ್ಕೆ ಗುಪ್ತ ಅಂತ ಹೇಳ್ತಾರೆ ಇದನ್ನು. ಅದರ ಭಕ್ತ ಸಮೂಹದ ಮುಂದೆ ಇದನ್ನು ಅಲ್ಲಿ ನೇಮಾದಿ ಪದ್ಧತಿ ಪ್ರಕಾರ ಪೂಜಾ ಪುನಸ್ಕಾರ ಮುಖಾಂತರ ಜಗತ್ತು ಹೊಳೆದಂಡೆ ಮ್ಯಾಗ ಹೇಳಬೇಕಾಗಿರ್ತೈತಿ. 2008ರವರೆಗೆ 2009ರಿಂದ 2024ರವರೆಗೆ ಈ ಕಾಲಜ್ಞಾನವನ್ನು ಹಿರುಹೊಳೆ ದಂಡಿ ಬಬಲಾದ ಕ್ಷೇತ್ರಗಳನ್ನ ನಾನು ಸಾರಿದ್ದೀನಿ. ಆ ಗುರುವಿನ ಶಿವಾಚಂದ್ರ ದೇವಿ ಕೃಪಾಶೀರ್ವಾದ ಪಡ್ಕೊಂಡು ಇದನ್ನು ಮಾಡಿದ್ದೇನೆ. 2025ರೊಳಗೆ ಈ ಕಾಲಜ್ಞಾನ ಬಬಲಾದಿಯೊಳಗೆ ಆಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದನ್ನು ಈ ಜಗತ್ತಿಗೆ ದೊಡ್ಡ ಆಸ್ತಿ ಇದು. ಚಿಕ್ಕಪ್ಪನವ್ರು ಬರೆದಿಟ್ಟಂಥ ಜಗತ್ತಿಗೆ ನಾನು ತಿಳಿಸ್ಬೇಕಂತ ಹೇಳಲಿಕ್ಕಂದ್ರೆ ನಂದು ಒಂದು ತಪ್ಪಾದಿತ್ತಪ್ಪ ಅನ್ನುವಂಥ ಕಾರಣದಿಂದ ನಾನು ಜಗತ್ತಿಗೆ ತಿಳಿಸಿ ಗುರು ಅಪ್ಪಣೆ ಮೇರೆಗೆ ಪ್ರತಿ ವರ್ಷ ಹೇಳಬೇಕು ಇದನ್ನು. ಗುರು ಅಪ್ಪಣೆ ಮೇರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಬುದ್ನಿಕುರ್ದ ಗ್ರಾಮದೊಳಗೆ ನಾನು ಈ ಕಾಲಜ್ಞಾನವನ್ನು ಭಕ್ತಿ ರೂಪದಾಗ ಅವರ ಆಶೀರ್ವಾದವನ್ನು ಸಾರಿದ್ದೀನಿ ಭಕ್ತ ಸಮೂಹದ ಮುಂದಿದ್ದಾನೆ. ಅದು ಈ ವರ್ಷನೂ ನಾವು ಹೇಳುವ ಮುಂದೆ ಅವರು ನಮ್ಮ ಹಿಂದೆ ಇರ್ತಿದ್ರು. ಅವ್ರ ಬಗ್ಗೆ ನಮಗೇನು ಸಿಟ್ಟಲ್ಲ, ದ್ವೇಷ ಇಲ್ಲ. ನಮ್ಮ ಹಿಂದೆ ಇರ್ತಿದ್ರು. ಆ ವಾಕ್ಯಗಳನ್ನು ರೆಕಾರ್ಡ್ ಮಾಡ್ಕೊಂಡು ನಾವು ಹೇಳಿದ ನಂತರ ಅವ್ರಿಗೆ ಹೇಳ್ತಿದ್ರು. ಆದ್ರೆ ಈ ವರ್ಷದ ಏನೈತಲ್ಲ ಈ ಕಾಲಜ್ಞಾನ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬುದ್ನಿಕುರ್ದ ಗ್ರಾಮದೊಳಗೆ ಏನೈತಲ್ಲ 21ಕ್ಕೆ ನಮ್ಮ ಮಠದ ಶಿವಯೋಗ ಜಾಗರಣೆ, ಆನಂತರ 22ನೇ ತಾರೀಕು ರವಿವಾರ ದಿವಸ ಮಹಾರಥೋತ್ಸವದೊಂದಿಗೆ ಮರುದಿವಸ ಸೋಮವಾರ ಏನೈತಲ್ಲ ಪ್ರಸಾದವನ್ನು ಹಂಚುವ ಮುಖಾಂತರ
ಬುದ್ನಿ ಗ್ರಾಮದೊಳಗೆ 23/2/2026 ಸೋಮವಾರ ದಿವಸ ಈ ಕಾಲಜ್ಞಾನವನ್ನು ಜಗತ್ತಿಗೆ ನಾವು ಹೇಳಬೇಕಾಯ್ತಿ. ಅದಕ್ಕೆ ಗುರು ಅಪ್ಪಣೆ ಮೇರೆಗೆ ನಾವು ಅಲ್ಲಿ ಹೇಳ್ತೀವಿ ಅಂತ. ಹೌದು, ಕಾಲಜ್ಞಾನ ಪುಸ್ತಕ ನಮ್ಮ ಕಡೆನೇ ಅದಲ್ಲ, ಯಾವುದೂ ಕಾಲಜ್ಞಾನ ನಾವು ಅಲ್ಲಿ ನಮ್ಮ ಕಡೆ ಇರುವತ್ತ ಯಾರು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಐತೆ ರೀ? ಹೌದು ರೀ, ಸ್ಪಷ್ಟವಾಗಿ ಜಗತ್ತಿನ ಜನರಿಗೆ ಎಲ್ಲರಿಗೂ ಗೊತ್ತೈತಿ. ಅಲ್ಲಿ ಯಾರು ಸಾರುವಾರ ಅಂದ್ರೆ ಕೊಪ್ಪದ ಅಜ್ಜಾರು ಸಾರ್ತಾರತ್ತೆ, ಜಗತ್ತಿಗೆ ಗೊತ್ತೈತೆ ರೀ ಅದು. ಈಗ ಅಜ್ಜಾರು ಏನು ಹೇಳ್ತಾರಲ್ರಿ, ಈ ಪರಂಪರೆಯನ್ನು ಎಲ್ಲರೂ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಭಕ್ತಾದಿಗಳದ. ಒಬ್ಬರಲ್ಲಿ ಹಿನ್ನಡೆ ಒಬ್ಬರಲ್ಲಿ ಮುನ್ನಡೆ ಹಿಂಗೆ ಮಾಡೋಕ್ಕಿಂತ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಆಗಿ ಹೋಗೋದ್ರಿಂದ ಮಠದ ಪರಂಪರೆ ಉಳಿಕೆ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇದೆ. ಹೌದು ಹಾಂ, ಕೊಪ್ಪದ ಅಜ್ಜವ್ರು ಅಂತ ಅವ್ರದ್ದು ಇದು ಅಂತ ಹೇಳ್ಕೊಂಡು ಬಂದಿರಿ ನಮ್ಮ ಹಿರಿಯರು. ಈ ನಮಗೂ ಅದು ಅನಿಸಿಕೆ ಇದೆ. ಆದರೆ ಒಬ್ರಿಗೊಬ್ರಿಗೆಲ್ಲ 108 ಮಠಗಳು ಮಾಡಿ ಅಲ್ಲೊಂದು ಇಲ್ಲೊಂದು ಹೇಳೋದ್ರಿಂದ ನಮಗೆ ಭಕ್ತಾದಿಗಳಿಗೆ ತಾರತಮ್ಯ ಅಂತದೆ. ಎಲ್ಲಿ ಯಾವ ಮಠಕ್ಕೆ ಹೋಗ್ಬೇಕಪ್ಪ, ಯಾರು ಅಜ್ಜಾರ ಕಡೆ ಹೋಗ್ಬೇಕು ಅನ್ನಂಗೆ ನಮಗೆ ಆಗಿಬಿಟ್ಟದ್ರಿ. ಎಲ್ಲರೂ ಒಂದಾಗಿ ಯಾರೇ ಎಷ್ಟೇ ಮಠ ಮಾಡಿದರೂ ಮೂಲ ಮಠ ಏನೈತಿ ಅದರಲ್ಲೇ ಅದು ಹೇಳೋದ್ರಿಂದ ಅದರ ಪರಂಪರೆ ಉಳಿತದ ಅಂತ ನಮ್ಮ ಅನಿಸಿಕೆ. ಮೂಲ ಇದು ನನಗೆ ಅಷ್ಟೊಂದು ಇದು ಇಲ್ಲದೆ, ಆದರೆ ಎಲ್ಲರೂ ಕೂಡ ಚಿಕ್ಕಯ್ಯ ಅಜ್ಜಿನವ್ರು ಬರೆದದ್ದು ಇವರು ನಮ್ಮ ಕಡೆ ಐತೆ ಅಂತ ಅಜ್ಜಾರು ಹೇಳಿದ್ರಿ. ಅದ್ರ ಪ್ರಕಾರ ಎಲ್ಲರೂ ಯಾವುದೇ ಅಜ್ಜಾರು ಬಂದರೂ ಆ ಪ್ರಕಾರ ಹೋದ್ರೆ ಒಳ್ಳೆಯದು ನಮಗೆ. ನಮ್ಮ ಹೆಸರು ಬಸವರಾಜ್.